ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟ್ರಲ್ಲಿ ಇವತ್ತು ಬುಧವಾರ ದಿನ ಯಾವ ಥರ ವರ್ಕೌಟ್ ಐತೆ ಅನ್ನೋದು ನಮ್ಮ ಆರ್ಮಿ ಹುಡುಗರ ಕಡೆಯಿಂದನೇ ಕೇಳೋಣ. ಜೋಶು ಭಾರತ್ ಮಾತಾ ಕಿ ಅಪ್ಪಿ, ಇವತ್ತು ವರ್ಕೌಟ್ ಹೆಂಗಿತ್ತು? ಚಲೋ ಆಯ್ತಾ? ಇವತ್ತು ಯಾವ ಥರ ರನ್ನಿಂಗ್ ಇತ್ತು ಮತ್ತು ರೆಪ್ಯುಟೇಷನ್ ಯಾವ ಥರ ಇತ್ತು ಮತ್ತು ವರ್ಕೌಟ್ ಹೆಂಗಿತ್ತು? ಇಲ್ಲಿ 4 ರೆಪ್ಯುಟೇಷನ್ ಸರ್. 4 ಲಾಸ್ಟ್ನೇದ್ರಿ ಟೈಮಿಂಗ್ ಅಂತ ತೊಗೊಂಡಿದ್ದೆ. ಹಾಂ, ಎಷ್ಟು ಬಂದ ಟೈಮಿಂಗ? 3-4 ಬಂದೈತಾ? ಹಾಂ. ನೆಕ್ಸ್ಟ್ ಯಾವ ಥರ ಮತ್ತೆ ಯಾವ್ದು ಹೇಳಿದ್ದೆ ರೆಪ್ಯುಟೇಷನ್? ಕಾರ್ನರ್ ಟು ಕಾರ್ನರ್ ಸ್ಪೀಡ್ ರನ್ ಮಾಡೋದು, 300 ಮೀಟರ್ ಜಾಗ್ ಮಾಡಿದ್ರಾ? ನೆಕ್ಸ್ಟ್ ಇಲ್ಲಿ ಯಾವ ಥರ ರನ್ ಮಾಡಿಸಿದ್ದೇವೆ ನಿಮ್ಗೆ? ಸೆಟಲ್ ರನ್. ಏನು ಎಫರ್ಟ್ ಆಯ್ತು ಅದ್ರ ಮ್ಯಾಗ? ಪೂರ ಟೈಟ್ ಆಯ್ತಾ? ಅಪ್ಪಿ, ಇವತ್ತು ಎಲ್ಲರಿಗೆ ಇವತ್ತು ಹಾರ್ಡ್ ವರ್ಕ್ ಆಗ್ಯದ ಏನಿಲ್ಲೋ? ಆಗ್ಯದ. ಸುಳ್ಳು ಹೇಳ್ಬೇಡ್ರಿ, ಪ್ರಾಮಾಣಿಕವಾಗಿ ಆಗ್ಯದ. ನಿಮ್ಮ ಬಾಡಿ ಒಳಗ ಹೆಂಗ ಫೀಲ್ ಆಗೈತಿ ಹೇಳ್ರಿ? ಎನರ್ಜಿ ಪೂರ ಡೌನ್ ಆಗ್ಯದ, ಕೈ ಪೂರ ಬಾಡಿನ ವೀಕ್ ಆಗಿದ್ದಿಲ್ಲ? ನಾ ಯಾಕೆ ಕೇಳ್ರಿ, ಈ ತರ ನೀವು ಎವ್ರಿ ಡೇ ಮಾರ್ನಿಂಗ್ ಸೆಕ್ಷನ್ದಾಗ ಎಷ್ಟು ಮಾಡ್ತಿಲ್ಲ ಅಷ್ಟು ನೀವು ಜಲ್ದಿ ಫಿಟ್ ಹಾಕಿರಿ. ಎಷ್ಟು ಕ್ಲಿಯರ್? ನಾಳೆ ನೀವೇನು ಅಗ್ನಿವೀರ ಆರ್ಮಿಗೆ ಏನು ತಯಾರಿ ಮಾಡತ್ತಿಲ್ಲಪ್ಪ, ಎಲ್ಲರೂ ಎಕ್ಸಲೆಂಟ್ ಪಾಸ್ ಹಾಕಿರಿ, ತಲೆಯಾಗಿ ಇಟ್ಕೋರಿ. ಅದ್ರ ಜೊತೆಗೆ ನಿಮಗೆ ಏನು ಮಾಡ್ತಾರಲ್ಲ, ಎಕ್ಸಲೆಂಟ್ ರನ್ನರ್ದವ್ರು ಪ್ಯಾರಾಮಿಲಿಟ್ರಿಗೂ ಹೋಗ್ತೀರಿ. ಅರ್ಥ ಆಯ್ತಾ ಹೇಳಿದ್ದ? ನೀವೇನು ಅಗ್ನಿವೀರ ಎಕ್ಸಾಮ್ ಬರ್ದಿರಲ್ಲ, ಇದ್ರೊಳಗೆ ತಗೋತಾರೆ ನಿಮ್ಮ ಪ್ಯಾರಾ ಸೆಲೆಕ್ಷನ್. ಕ್ಲಿಯರ್? ಅಲ್ಲಿ ನೀವು ಸ್ವಲ್ಪ ಎಫರ್ಟ್ ಮಾಡಿದ್ರೆ ಆರಾಮ್ ಕ್ಲಿಯರ್ ಆಗ್ತೀರಿ. ಎಷ್ಟು ಕ್ಲಿಯರ್? ಅಲ್ಲಿ ಸೆಟಲ್ ರನ್ ಇರ್ತೈತಿ. ತಿಳಿತಲ್ಲ ಹೇಳಿದ್ದ? ಎಲ್ಲರೂ ಎಫರ್ಟ್ ಮಾಡ್ರಿ. ಹೆಂಗೆ ಅನಿಸ್ತೇವೆ ಇಲ್ಲಿ ಇವತ್ತು? ಬ್ಯಾಂಕ್ಯಾ ಪ್ರಮಾಣಿಕ ಮಾಡಿ ಹೇಳೋ 100% ಕ್ಲಿಯರ್ ಆಗ್ತೈತಿ. ಮೊದ್ಲೇಕಿಂತ ನೀವು ಬಂದಾಗಿಂದ ಈಗ ಟೈಮಿಂಗ್ ಚೇಂಜ್ ಆಗಿದೆ. ಮೊದ್ಲು ನಿಮ್ಮ ಬೇಸಿಕ್ ಸ್ಟಾರ್ಟ್ ಇತ್ತಾವ ಟ್ರೈನಿಂಗ್ ಹೊಸದಾಗಿ ಬಂದಾಗ, ಈಗ ಸ್ವಲ್ಪ ಜಾಸ್ತಿ ಆಗತೈತಿ ಏನೋ ಇಲ್ಲೋ? ಹೊಸ ಹುಡುಗರು ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲರೂ? ಚಲೋ ಅದ. ಟ್ರೈನಿಂಗ್ ಹೆಂಗೈತಿ? ಎಕ್ಸಲೆಂಟ್ ಕಾನ್ಫಿಡೆಂಟ್ ಐತಾ? ಐತಾ ಪಕ್ಕ? ಹುಲಿ ನಿಂದ ಫುಲ್ ಅದ. ಇವತ್ತು ಹೆಂಗಾಗ್ಯದ ವರ್ಕೌಟ್ ಹೇಳ್ರಿ ನನಗೆ? 1000 ಮೀಟರ್ 4 ಕಂಪ್ಲೀಟ್ ಮಾಡ್ರಿ ಎಲ್ಲರೂ. ನಿಮಗೆ ಎಷ್ಟು ಆಗ್ಯಾವ ರಿಪ್ರೇಷನ್? 5 ಆಗ್ಯಾವ ರಿಪ್ರೇಷನ್. ಹೌದಾ ಇಲ್ಲೋ? ನಿಮಗೆ ಫಸ್ಟ್ ಆಮೇಲೆ 5 ಕಂಪ್ಲೀಟ್ ಆಗಿಂದ ಕಾರ್ನರ್ ಏನ್ ಮಾಡ್ಸಿದೀವಿ? ಸ್ಪೀಡ್ ರನ್ 300 ಮೀಟರ್ ಜಾಗ್. ಈ ಜಾಗ್ ಏನ್ ಮಾಡ್ತಿಲ್ಲ ಅಲ್ಲಿ ನಿಮಗೆ ಏನಾಗ್ತೈತಿ? ಪೂರಾ ಬಾಡಿ ಒಳಗ ಎನರ್ಜಿ ಗ್ರೋತ್ ಆಗ್ತೈತಿ, ಸೈಜ್ ಪೂರಾ ಫಿಟ್ ಬರಾಕತ್ತೇನಿಲ್ಲ ನೀವು? ಯಾಕಂದ್ರೆ ರನ್ನಿಂಗ್ 1600 ಮೀಟರ್ ಟಾರ್ಗೆಟ್ ಅಪ್ ಎಲ್ಲ ಫೋಕಸ್ ಮಾಡ್ಬೇಕು ನಾವು. 1600 ಮೀಟರ್ಗೆ ಇದು. ಎಸ್ ಕ್ಲಿಯರಾ? ನೀವು 1000 ಮೀಟರ್ ಓಡಿದ್ರಿ. ಫಸ್ಟ್ 200 ಮೀಟರ್ ಏನ್ ಮಾಡಿಸಿದೆ? ಜಾಗ್ ಮಾಡಿಸಿದೆ. 2 ಲ್ಯಾಪ್ ಮಾಡಿಸಿದೆ ಇಲ್ಲ? 3rd 4th ಏನ್ ಮಾಡಿಸಿದೆ? 400. ಎಷ್ಟು ಓಡಿದ್ರಿ ನೀವು? 1400 ಮೀಟರ್ ಆಯ್ತಾ? ಅದು 1200 ಮೀಟರ್ ಆಯ್ತಾ? ಆಯ್ತೇನಿಲ್ಲ? ಈ ತರ ಮಾಡಿದಾಗ ಮಾತ್ರ ನಿಮ್ ಇಂಡೋರೆನ್ಸ್ ಏನಾಗ್ತಾವ? ರೆಡಿ ಆಗ್ತಾವ. ಎಷ್ಟು ಕ್ಲಿಯರ್? ಅದ್ರ ಜೊತೆಗೆ ಏನ್ ಮಾಡ್ಬೇಕು? ಸ್ವಲ್ಪ ಡಯಟ್ ಹೆಚ್ಚು ಮಾಡ್ಬೇಕು. ಕ್ಲಿಯರಾ? ಮಾಡ್ತೀರಾ ಎಲ್ಲರೂ? ಇವತ್ತೆಲ್ಲರಿಗೆ ಖುಷಿ ಆಗೈತೆ ಏನಿಲ್ಲ? ಭಾರತ್ ಮಾತಾ ಕಿ ಜೋಶು. ಇವತ್ತು ಮುಖ ಎಲ್ಲರದು ಡೌನ್ ಆಗ್ಯದಿಲ್ಲ? ಕೂಡ್ರಿ, ಸಿಟ್ಟಿಂಗ್ ಎಕ್ಸರ್ಸೈಸ್ ಪಟಾಪಟ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ನಮ್ಮ ಅಕಾಡೆಮಿಯಲ್ಲಿ ಯಾವ ಥರ ಟ್ರೈನಿಂಗ್ ಇದೆ ಅಂತೇಳಿ. ಮಾರ್ನಿಂಗ್ ಸೆಕ್ಷನ್ದಾಗ ಮತ್ತು ಈವ್ನಿಂಗ್ ಸೆಕ್ಷನ್ನು ಬೇರೆ ಇರ್ತೈತಿ. ಪ್ರತಿ ಸಂಡೇನೂ ಡೆಮೋ ರ್ಯಾಲಿ ಇರ್ತದೆ ಸ್ನೇಹಿತರೆ. ಸೊ ಹೊಸ ಅಭ್ಯರ್ಥಿಗಳು, ಆಸಕ್ತಿಗಳು, ಅಗ್ನಿವೀರ ಏನು ಎಕ್ಸಾಮ್ ಪಾಸ್ ಆಗಿರಿ, ವುಮೆನ್ಸ್ ಮತ್ತು ಬಾಯ್ಸ್ ಎರಡೂ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಇದೆ ಸ್ನೇಹಿತರೆ. ಭರ್ತಿ ಓಡೋ ಅಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಕೂಡ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಇದೆ ಸ್ನೇಹಿತರೆ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಏನಾದರೂ ಡೌಟ್ಗಳಿದ್ದು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿರಿ ಸ್ನೇಹಿತರೆ. ಯಾವುದೇ ವರ್ಕೌಟ್ ಆಗಲಿ, ಚೆಸ್ಟ್ ಇಂಪ್ರೂವ್ಮೆಂಟ್ ಆಗಲಿ, ಮತ್ತು ಆಮೇಲಿಂದ ಥೈಸ್ ಮತ್ತು ನಮಗೆ ರನ್ನಿಂಗ್ ಓಡಬೇಕಾದ್ರೆ ಸೀನ್ ಪೇನ್ ಯಾಕೆ ಬರ್ತಾವೆ ಅನ್ನೋದು ಒಂದು ವಿಡಿಯೋದಾಗ ಹೇಳ್ತೀನಿ ಸ್ನೇಹಿತರೆ. ಜೈ ಹಿಂದ್.